ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನು ಮಾಡಿದ್ದು. 9 TMC ಬೇಕು ಅಂತ ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನು ಮಂಡಿಸಿದ್ರು. ಸೊ ನಮ್ಮ ಯಾವ ಡ್ಯಾಮು ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ, ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ಈಗಾಗಲೇ ತಮಗೆ ಹೇಳಬೇಕು ಅಂದರೆ, ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂಥ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಕ್ಯೂಸಿಕ್ ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕ್ಕಿಂತ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿಲಿ 11,884 ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 67,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMCಯನ್ನು ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಸಂದರ್ಭದಲ್ಲಿ ಹವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂಥ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನು ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿಯವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿಯವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು ಅವರು ಕೂಡ ಭಾಗಿಯಾಗಿ ಅವ್ರದ್ದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಾದಂಥ HK ಪಾಟೀಲ್ ಮತ್ತು ನಮ್ಮ MB ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ ನಾನು ಇನ್ನೂ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನು ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲಲ್ಲೂ ಕೂಡ ಕೆಲವರೆಲ್ಲ ಈ ಸಭೆಯನ್ನು ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾಯಿದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನು ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನು ಮಾಡಬೇಕಾಗ್ತದೆ ಅಂಥೇಳಿ ಅವರು ತಿಳಿಸಿದ್ದಾರೆ. ಸೊ KRS ಡ್ಯಾಮ್ನಲ್ಲಿ ಒಳಹರಿವು ಸ್ವಲ್ಪ ಕಾಣ್ತದೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲಿ ಕೂಡ ಸುಧಾರಣೆ ಆಗಿದೆ. ಆದರೆ ಕೆಲವು ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನು ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನು ನಮ್ಮ ಕೆರೆ ಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಅವರು ಕೂಡ BJP ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ.
ಆದರೆ ಅಲ್ಲೂ ಕೂಡ ಸ್ವಲ್ಪ ಭಾಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕ್ರಮವನ್ನು ಕೈಗೊಂಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಸಂಕಟದ ಸೂಚನೆ ಏನಿದೆ, ಸಂಕಟದ ಸೂತ್ರ, ಅದರ ಬಗ್ಗೆ ನಾವು ಭಾಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಚರ್ಚೆಗೆ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ತೀರ್ಮಾನ ಕೂಡ ಮಾಡಬೇಕಾಗಿದೆ. ಇದನ್ನು ಫಸ್ಟ್ ಸ್ಟೇಜಲ್ಲಿ ನಾವಿದ್ದೇವೆ. ಇನ್ನು ಇಡೀ ವರ್ಷ ಜನವರಿವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರಾಗಲಿ CWC ಅವರಾಗಲಿ ಇಬ್ಬರು ಕೂಡ ಮೀಟಿಂಗ್ಗಳನ್ನು ಮಾಡೋಂಥ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಕೂಡ ಇದೆ.